everyone fine. ಧಾರವಾಡದಲ್ಲಿ ಗುಡ್ಡದ ಮಣ್ಣಿಗಾಗಿ ಮಾಜಿ ಹಾಲಿ ಶಾಸಕರ ನಡುವೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಶುರುವಾಗಿದೆ ಕಿತ್ತಾಟ. ಈಗ ಗುಡ್ಡದ ಮಣ್ಣಿಗೋಸ್ಕರ ನಡೀತಾ ಇರುವಂತಹ ಫೈಟ್ ಇದು ತಾರಕಕ್ಕೆ ಹೋಗ್ತಾ ಇದೆ. ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ಕಿತ್ತಾಟ ಕೂಡ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ ಎರಡೂ ಪಕ್ಷದ ಕಾರ್ಯಕರ್ತರು. ಮಾಜಿ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೆ ಕೋನ್ ರೆಡ್ಡಿ ಬೆಂಬಲಿಗರ ಪ್ರತಿಷ್ಠೆ ಕಣವಾಗಿಬಿಟ್ಟಿದೆ. ಈಗ ಜೀವ ಬೆದರಿಕೆ ಹಾಕುವ ಮಟ್ಟಿಗೆ ಹೋಗಿದೆ ನವಲಗುಂದ ಗುಡ್ಡದ ಮಣ್ಣಿನ ಜಟಾಪಟಿ. ಕಾಮಗಾರಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಮುನೇನಕೊಪ್ಪ ಬೆಂಬಲಿಗ ಕಿರಣ್ ರೆಡ್ಡಿ. ಅದರಿಂದ ಕಿರಣ್ ರೆಡ್ಡಿಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥ ಆರೋಪ ಇದು. ಅಂದರೆ ಈ ಕಡೆಯಿಂದ ಕೋನ್ ರೆಡ್ಡಿ ಅವ್ರ ಕಡೆಯಿಂದ. ಕೋನ್ ರೆಡ್ಡಿ ಈಗ ನವಲಗುಂದದ ಹಾಲಿ MLA, ಕಾಂಗ್ರೆಸ್ MLA. ಇವರು ಮುನೇನಕೊಪ್ಪ BJP ಮಾಜಿ ಶಾಸಕರು. ಈಗ ಇಬ್ಬರ ನಡುವೆ ಕಿತ್ತಾಟ ಶುರುವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ರಿಗೊಬ್ರು ಬೈಕೊಳ್ತಾ ಇದ್ದಾರೆ. ಅಂದರೆ ಕಾಮಗಾರಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನೋಡಿ, ಕೆಲವೊಂದಿಷ್ಟು ಅಲ್ಲಿ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ನವಲಗುಂದ ಶಾಸಕರ ಹಿಂಬಾಲಕರ ಧಮಕಿಗೆ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಈ ಕಡೆಯಿಂದ ಕದ್ದ ನವಲಗುಂದ ಗುಡ್ಡದ 3,000 ಟಿಪ್ಪರ್ ಮಣ್ಣಿನ ದುಡ್ಡು ನವಲಗುಂದ ಕ್ಷೇತ್ರ. ಅಂದರೆ ಮಣ್ಣನ್ನು ಗುಡ್ಡದಿಂದ ಅಕ್ರಮವಾಗಿ ಎತ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಆರೋಪ ಮುನೇನಕೊಪ್ಪ ಅವರು ಬೆಂಬಲಿಗರದ್ದು. ಸರ್ಕಾರದ ಅನುದಾನ ಮಾಹಿತಿನ ಕೇಳುವ ಹಕ್ಕು ಪ್ರಜೆಗಳಿಗಿದೆ ಅಂಥೇಳಿ ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ ಮುನೇನಕೊಪ್ಪ ಅವರ ಬೆಂಬಲಿಗರು. ಇನ್ನು ಆ ಕಡೆ ಕೋನ್ ರೆಡ್ಡಿ ಅವ್ರ ಬೆಂಬಲಿಗರು ಕೂಡ ಜೀವ ಬೆದರಿಕೆಗಳನ್ನು ಹಾಕ್ತಿದ್ದಾರಂತೆ. ಈ ಕಿರಣ್ ರೆಡ್ಡಿಗೆ ಫೋನ್ಗಳನ್ನು ಮಾಡಿ ಆವಾಜ್ಗಳನ್ನು ಹಾಕ್ತಾ ಇದ್ದಾರಂತೆ. ಬಟ್ ಇಲ್ಲಿಗ ಒಂದು ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಇದು. ಅಲ್ಲಿ ಗುಡ್ಡದ ಮಣ್ಣನ್ನು ಅಕ್ರಮವಾಗಿ ಯಾರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, 3,000 ಟಿಪ್ಪರ್ ಮಣ್ಣಂತೆ. ಅದರ ದುಡ್ಡು ಎಲ್ಲಿ ಹೋಯಿತು, ಇದು ತನಿಖೆ ಆಗಬೇಕು ಅಂಥೇಳಿ ಮುನೇನಕೊಪ್ಪ ಅವರ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೀವ ಬೆದರಿಕೆ ಹಾಕುವ ಮಟ್ಟಿಗೆ ಹೋಗಿಬಿಟ್ಟಿದೆ. ಒಬ್ಬರು ಶಾಸಕರು, ಇನ್ನೊಬ್ಬರು ಮಾಜಿ ಶಾಸಕರು, ಇವರಿಬ್ಬರ ಮಧ್ಯನ ಫೈಟ್ ಇದು. ಬಟ್ ಈಗ ಇದ್ರ ಬಗ್ಗೆ ಕೋನ್ ರೆಡ್ಡಿ ಆಗಲಿ ಅಥವಾ ಮುನೇನಕೊಪ್ಪ ಆಗಲಿ ಎದುರುಗಡೆ ಬಂದು ಯಾರೂ ಕೂಡ ಮಾತಾಡ್ತಾ ಇಲ್ಲ. ಕಿತ್ತಾಡ್ಕೊಳ್ತಿರೋದು ಅವರವರು ಕಾರ್ಯಕರ್ತರು ಮಾತ್ರ, ಬೆಂಬಲಿಗರು ಮಾತ್ರ. ಅವರಿಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ. ಇನ್ನು ಕೋನ್ ರೆಡ್ಡಿ ಅವರು ಈ ಆರೋಪಗಳನ್ನು ತಳ್ಳಿ ಹಾಕ್ತಾ ಬರ್ತಾ ಇದ್ದಾರೆ. ಬಟ್ ಇದು ಆಳವಾಗಕ್ಕೆ ಹೋಗಿ ತನಿಖೆ ಆಗಬೇಕು ಅಂಥೇಳಿ ಮುನೇನಕೊಪ್ಪ ಅವರ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಿದ್ದಾರೆ. ಬಟ್ ಕ್ಷೇತ್ರದಲ್ಲಿ ಈಗ ಇದು ಜಿದ್ದಾಜಿದ್ದಿಗೆ ಕಾರಣ ಆಗ್ತಾ ಇದೆ. ಇವತ್ತು ಜಿಲ್ಲಾ ಪಂಚಾಯತಿ ಬೀಡುಗುಡಿ ರಸ್ತೆ, ನಗರೋತ್ಥಾನದ ರಸ್ತೆಗಳು ಈಗ ನೋಡ್ರಿ, ನೇರವಾಗಿ ಗೊತ್ತಾಗುತ್ತೆ ನಮ್ಮ ಎಲ್ಲ ಸದಸ್ಯರಿಗೆ. ಎಲ್ಲ ನೋಡಿ, ಇದು ಡಾಂಬರ್ ರಸ್ತೆ. ಈ ಕಡೆ ಒಂದ್ ಕಡೆ ಡಾಂಬರ್ ರಸ್ತೆಯನ್ನ ತೆಗೆದು ಇವತ್ತು ಚಿಗಡಿ ರಸ್ತೆ ಮಾಡ್ತಕ್ಕಂಥ. ನಾನೇ ಹಿಂದೆ ನಾನು ಮಂತ್ರಿ ಆದಾಗ MLA ಆದಾಗ 2 ಸತಿ ಇದ್ದಿದ್ ರೋಡ್ ಎಲ್ಲ ತೆಗೆದು ಮಾಡತ್ತಾರ. ಒಂದು ಮಾತನ್ನು ನಾವು ಗಮನಿಸಿ, ಅವರು 5 ವರ್ಷದಾಗ ಈ ಕೆಲಸ ಮಾಡಿದ್ರೆ ನಾ ಹೇಳಬೇಕಾದಂಥ ಪ್ರಶ್ನೆ ಬರ್ತಿರ್ಲಿಲ್ಲ. ಆಮೇಲೆ ಸರ್ಕಾರಿ ಯಾವುದೇ ಕೆಲಸ ಇರಲಿ, ವಿತೌಟ್ ರಾಯಲ್ಟಿ ರಾಜಧಾನ ತುಂಬದನ್ನು ಯಾವುದೇ ಬಿಲ್ ಪಾಸ್ ಆಗೋದಿಲ್ಲ. ಅವರು ಗುಡ್ಡದ ಮಣ್ಣು ತೆಗೆದ್ರು, ಇದು ತೆಗೆದ್ರು ಅನ್ನುವಂಥ ಮಾತನ್ನು ಹೇಳ್ಯಾರ. ಅವರಿದ್ದಾಗೂ ಎಲ್ಲೆಲ್ಲಿ ಬೇಕು ಅಲ್ಲಿ ಮಣ್ಣು ತೆಗೆದು ಹಾಕಿರ್ತಾರೆ. ನಾನು ಈಗ ಅಧಿಕಾರದಾಗಿದ್ದಾಗ ಮಣ್ಣು ಎಲ್ಲಿ ಬೇಕು ಅಲ್ಲಿ. ಇವತ್ತು ಸತತವಾಗಿ ಮಳೆ ಹತ್ತಿದೆ, 22 ದಿವಸ ಮಳೆ ಹತ್ತಿದ್ದಕ್ಕೆ ರೋಡ್ ಒಂದು ಕಡೆ ಓಡಾಡೋಕ್ಕಿಲ್ಲ. ಅನಿವಾರ್ಯವಾಗಿ ಮಣ್ಣು ಹೇರಬೇಕಾಗಿದೆ. ನಾವು ಕೆಲವು ಲೋಪಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ರಾಜಧಾನ ಲೂಟಿ ಮಾಡ್ತಾರೆ, ಯಾವುದೂ ಲೂಟಿ ಮಾಡೋಕ್ಕಾಗಲ್ಲ. ಅವ್ರ ಸಚಿವರಿದ್ದಾಗೂ ಸರ್ಕಾರಕ್ಕೆ ರಾಯಲ್ಟಿ ಜಮಾ ಆಗಿದೆ. ನಾನು ಅಧಿಕಾರದಾಗಿದ್ದಾಗೂ ಸರ್ಕಾರಿ ಬಿಲ್ ಪಾಸ್ ಆಗಬೇಕಾದ್ರೆ ರಾಜಧಾನ ತುಂಬದನ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಕಾನೂನು ಗೊತ್ತಿರ್ತಕ್ಕಂಥದ್ದು. ಅವ್ರಿಗೆ ಯಾಕೆ ತಪ್ಪು ಕಲ್ಪನೆ ಆಗೋದು ಗೊತ್ತಿಲ್ಲ. ನಾನು ಅವರು 5 ವರ್ಷದಾಗ ಏನು ಅಭಿವೃದ್ಧಿ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿಯೂ ಮಾತಾಡೋದಿಲ್ಲ. ಬಟ್ ನನಗೆ ಅಭಿವೃದ್ಧಿ ಭಾಳ ಮುಖ್ಯ. ಅಭಿವೃದ್ಧಿ ಇವತ್ತು ಇಡೀ ರಾಜ್ಯದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡ್ಬೇಕಂತ ಹೊಂಟೀನಿ. ಅಂಥದಕ್ಕೆ ಜನರ ಆಶೀರ್ವಾದ ಇದೆ. ರೈತರ ನಿಂತು ರಸ್ತೆ ಮಾಡ್ಕೊಂಡಾರ, ಒಂದು ದೊಡ್ಡ ಪ್ರಯೋಗ ಮಾಡಕತ್ತೀವಿ. ಅದಕ್ಕೆ ಎಲ್ಲರೂ ಸಹಕಾರ ಇಲ್ಲ ಅಂತ ನಾನು ಮನವಿ ಮಾಡ್ತೇನೆ. ಟೀಕೆ ಟಿಪ್ಪಣಿ ಮಾಡೋದು ದೊಡ್ಡದಲ್ಲ, ಆದರೆ ಟೀಕೆ ಟಿಪ್ಪಣಿ ಮಾಡೋಕ್ಕಿಂತ ಹೆಚ್ಚು ಅಭಿವೃದ್ಧಿ ಭಾಳ ಇಂಪಾರ್ಟೆಂಟ್ ಇಲ್ಲ.